ಪ್ರಿಯಕರನ ಸಾಲವನ್ನು ತೀರಿಸೋದಕ್ಕೆ ಆಂಟಿಯೊಬ್ಬರು ಕಳ್ಳಿಯಾಗಿರುವಂತಹ ಘಟನೆ ಇದು. ಸಾಲ ತೀರಿಸೋದಕ್ಕೆ ಉಂಡ ಮನೆಗೇನೆ ಈ ಆಂಟಿ ದ್ರೋಹವನ್ನು ಬಗೆದಿದ್ದಾಳೆ. ಪ್ರಿಯಕರ ಸುಧಾಕರ್ಗಾಗಿ ಆಂಟಿ ಪ್ರಮೀಳಾ ಕಳ್ಳತನವನ್ನ ಮಾಡಿದ್ದಾಳೆ. ಬಾಬುಸಾಪಾಳ್ಯದಲ್ಲಿ, ಬೆಂಗಳೂರಿನ ಬಾಬುಸಾಪಾಳ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪ್ರಮೀಳಾ ತಾನು ಕೆಲಸ ಮಾಡ್ತಾ ಇದ್ದ ಮನೆಯಲ್ಲಿಯೇ ಈ ಪ್ರಮೀಳಾ ಕಳ್ಳತನವನ್ನ ಮಾಡಿರುವಂಥದ್ದು. ಕಳ್ಳಿ ಪ್ರಮೀಳಾನನ್ನ ಹೆಣ್ಣೂರು ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಪ್ರಮೀಳಾಳಿಂದ 3.4 ಲಕ್ಷ ರೂಪಾಯಿ ಮೌಲ್ಯದ 35 ಗ್ರಾಂ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ. ಏನು ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಇದೇ ಮಹಿಳೆ ಪ್ರಮೀಳಾ ಆರೋಪಿ. ತನ್ನ ಪ್ರಿಯಕರನಿಗೋಸ್ಕರ ಈ ಮಹಿಳೆ ತಾನು ಕೆಲಸ ಮಾಡ್ತಾ ಇದ್ದಂತಹ ಮನೆಯಲ್ಲಿಯೇ ಚಿನ್ನಾಭರಣವನ್ನು ಕದ್ದು ಆತನಿಗೋಸ್ಕರ ಆತನ ಸಾಲವನ್ನು ತೀರಿಸೋದಕ್ಕೆ ತಾನು ಉಂಡ ಮನೆಗೆ ದ್ರೋಹವನ್ನು ಬಗೆದಂತಹ ಮಹಿಳೆ. ಪ್ರಿಯಕರ ಸುಧಾಕರ್ಗೋಸ್ಕರ ಈ ಪ್ರಮೀಳಾ ಕಳ್ಳತನವನ್ನು ಮಾಡಿರುವಂಥದ್ದು. 3 ತಿಂಗಳಿಂದ ಮನೆ ಕೆಲಸವನ್ನು ಮಾಡ್ತಾ ಇದ್ಲು ಪ್ರಮೀಳಾ. ಇದಕ್ಕೂ ಮೊದಲು ಬೊಮ್ಮನಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ಲಂತೆ. ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳೆ ಅಲ್ಲಿ ಕೆಲಸವನ್ನು ಬಿಟ್ಟು ಅದಾದ ಮೇಲೆ ಈ ಮನೆ ಕೆಲಸಕ್ಕೆ ಸೇರಿದ್ದು. ಆದರೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾಗಲೇ ಸುಧಾಕರ್ ಕೂಡ ಆಕೆಯ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಈ ಸುಧಾಕರ್ಗೆ ಮದುವೆಯಾಗಿ 2 ಮಕ್ಕಳಿದ್ರು. ಆದರೂ ಕೂಡ ಪ್ರಮೀಳಾಗೂ ಮದುವೆಯಾಗಿದ್ದು ಆಕೆ ತನ್ನ ಪತಿಯಿಂದ ದೂರ ಆಗಿದ್ಲು, ಗಂಡ ಬಿಟ್ಟಿದ್ರು. ಹೀಗಾಗಿ ಸುಧಾಕರ್ ಜೊತೆ ಲವ್ನಲ್ಲಿದ್ದರಂತೆ ಈ ಪ್ರಮೀಳಾ. ಕೆಲಸ ಬಿಟ್ಟು ಅಪಾರ್ಟ್ಮೆಂಟ್ನಲ್ಲಿ ಮನೆ ಕೆಲಸವನ್ನು ಶುರು ಮಾಡಿದ್ಲು. ಕಳೆದ ಸಂಕ್ರಾಂತಿ ಹಬ್ಬಕ್ಕೆ 20,000 ರೂಪಾಯಿಯನ್ನು ಈ ಪ್ರಮೀಳಾ ಬಳಿ ಸುಧಾಕರ್ ಕೇಳಿದ್ದಾನೆ. ತನ್ನ ಪ್ರಿಯಕರ ಹಣ ಕೇಳಿದ್ನಲ್ಲ ಅಂತೇಳಿ ಈ ಮಹಿಳೆ ತನ್ನ ಹತ್ರ ಹಣ ಇರಲಿಲ್ಲ, ಅದಕ್ಕೋಸ್ಕರ ಮಾಡಿರೋ ಕೆಲಸ ಏನು, ತಾನು ಮನೆ ಕೆಲಸ ಮಾಡ್ತಾ ಇದ್ದಂತಹ ಮನೆಯಲ್ಲಿಯೇ ಚಿನ್ನವನ್ನು ಕಳ್ಳತನ ಮಾಡಿದ್ದಾಳೆ. ಚಿನ್ನಾಭರಣವನ್ನು ಕದ್ದು ಅದನ್ನು ಮಾರಿ ಅದರಿಂದ ಬಂದಂತಹ ಹಣವನ್ನು ತನ್ನ ಪ್ರಿಯಕರ ಸುಧಾಕರ್ಗೆ ಕೊಟ್ಟಿದ್ಲು. ಚಿನ್ನ ಕದ್ದ ತಿಂಗಳ ಬಳಿಕ ಅದರ ಮಾಲೀಕರೇನಿದ್ದಾರೆ ಅವರು 1 ತಿಂಗಳ ಬಳಿಕ ದೂರನ್ನು ಕೊಟ್ಟಿದ್ರು. ಈ ಥರ ಚಿನ್ನ ಕಳ್ಳತನ ಆಗಿದೆ ಅಂತೇಳಿ ಹೆಣ್ಣೂರು ಪೊಲೀಸ್ ಠಾಣೆಗೆ ದೂರನ್ನು ನೀಡಿರ್ತಾರೆ. ದೂರು ದಾಖಲಿಸಿ ಪೊಲೀಸರು ಮನೆ ಕೆಲಸದಾಕೆ ಮೇಲೇನೆ ಅನುಮಾನ ಬಂದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಇಡೀ ಪ್ರಕರಣ ಬಯಲಿಗೆ ಬಂದಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.